ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋ ಬಂದು ಮೇ 20ನೇ ತಾರೀಕು ಚಿಕ್ಕಮ್ಮನ ಮನೇಲೇ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿಕ್ಕಮ್ಮ ಪೂಜೆ ಮಾಡ್ತಾ ಇದ್ದಾರೆ, ತಮ್ಮ ಹೆಂಡತಿ ತಿಂಡಿ ಮಾಡ್ತಾ ಇದ್ದಾಳೆ. ಇಡ್ಲಿ ಮಾಡಿ ಸ್ವೀಟ್ ಚಟ್ನಿ ಮತ್ತು ವಡೆ ಮಾಡಿ ಹುಡುಗರಿಗೆ ತಿಂಡಿ ಕೊಟ್ಟಿದ್ದಾಳೆ. ಚಿಕ್ಕಮ್ಮನು ಸೋಮವಾರ ಆಗಿರೋದ್ರಿಂದ ದೇವ್ರ ಮನೇಲೆಲ್ಲ ಪೂಜೆ ಮಾಡಿ ಹೊರಗಡೆನೂ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ನಮ್ಮ ಚಿಕ್ಕಮ್ಮನ ಮನೇಲಿ ಎಲ್ಲರ ಮನೆಗಳೂ ಅಷ್ಟೇ ಬೆಂಗಳೂರಲ್ಲಿ ನಮ್ಮ ಅಮ್ಮನ ಫ್ಯಾಮಿಲಿಲಿ ಅಜ್ಜಿ ಫೋಟೋ, ತಾತನ ಫೋಟೋ, ಅಮ್ಮನ ಫೋಟೋ, ಅಪ್ಪನ ಫೋಟೋ ಇಟ್ಕೊಂಡೇ ಇದ್ದಾರೆ. ಅಪ್ಪ ಅಮ್ಮ ಪೂಜೆ ಮಾಡಿಸ್ಕೊಳ್ಳೋ ಜಾಗದಲ್ಲಿದ್ದಾರೆ ಅನ್ನೋದೊಂದು ಬೇಜಾರಾಗ್ತದೆ ನನಗೆ. ಈ ಥರ ಎಲ್ಲ ಫ್ಯಾಮಿಲಿ ಸೇರಿದಾಗ ಅದ್ರ ಜೊತೇಲಿ ವಿಹಾನ್ ಪುಟ್ಟಣ್ಣಿ ನನ್ನ ಮಗಳು ನೋಡಿಕೊಂಡು ನಾನು ಯಾವಾಗಲೂ ಖುಷಿಯಾಗಿರೋದು. ಚಿಕ್ಕಮ್ಮ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಇಲ್ಲಿ ತಮ್ಮ ಹೆಂಡ್ತಿ ಎಲ್ಲ ಇಡ್ಲಿ ಒಂದು ಟ್ರಿಪ್ ಹಾಟ್ ಬಾಕ್ಸ್ಗೆ ಹಾಕಿದ್ದಾಳೆ, ಮತ್ತು ಇನ್ನೊಂದು ಟ್ರಿಪ್ಗೆ ರೆಡಿ ಮಾಡ್ತಾಯಿದ್ದಾಳೆ. ಜೊತೆಗೆ ಅಲಸಂದೆ ವಡೆ ಅಂತ ಹೇಳಿದೆ. ನಾನು ಸ್ನಾನ ಮಾಡಿಕೊಂಡು ಬಂದೆ. ಬಿಸಿ ಬಿಸಿಯಾಗಿ ವಡೆ ಹಾಕ್ಕೊಡ್ತೀನಿ ಅತ್ತಿಗೆ ಅಂತ ಹೇಳಿದ್ಲು. ನಾನು ಯಾವಾಗ್ಲೂ ವಡೆ ಒಂದು ತಿಂತೀನಿ ಅಷ್ಟೇ. ಅದು ಡಯೆಟ್ ಮಾಡ್ತಿಲ್ಲ, ಒಂದು ಸ್ವಲ್ಪ ಅಂದರೆ ಡಯೆಟ್ ಮಾಡ್ತೀನಿ ಅಂದರೆ ನಾನು ಅದನ್ನು ಸಹ ತಿನ್ನಲ್ಲ. ಆಯಿತು ಟೇಸ್ಟ್ ನೋಡ್ತೀನಿ ಅಂತ ಒಂದು ವಡೆ ಇಸ್ಕೊಂಡು ನಾನು ಮಾಡಪ್ಪ ನೋಡ್ತೀನಿ ಅಂತ ಹೇಳಿದೆ. ತುಂಬ ಚೆನ್ನಾಗಿತ್ತು ವಡೆ, ಮಾತ್ರ ಕ್ರಿಸ್ಪಿಯಾಗಿ ಚೆನ್ನಾಗಿ ಮಾಡ್ತಾಳೆ ನನ್ನ ತಮ್ಮ ಹೆಂಡ್ತಿ ಸರಿತಾ ವಡೆನ. ನಾವು ಹೆಣ್ಮಕ್ಳು ತಮ್ಮ ಹೆಂಡ್ತಿರೇ ಆಗಲಿ ಅಣ್ಣ ಹೆಂಡ್ತಿರಿಂದನೇ ಆಗಲಿ ಒಂದು ಪ್ರೀತಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಗೌರವ ಎಕ್ಸ್ಪೆಕ್ಟ್ ಪಡ್ತೀವಿ ಅಷ್ಟೇ. ಯಾರು ಪ್ರೀತಿ ಕೊಡ್ತಾರೆ ಅವ್ರಿಗೆ ನಾವು 1 to 2 ಕೊಡ್ತೀವಿ. ಅದರಲ್ಲೂ ನಾನು ಯಾರು ನನಗೆ ಪ್ರೀತಿ ಕೊಡ್ತಾರೆ ಅವ್ರಿಗೆ ಅದ್ರ ಹತ್ರಷ್ಟು ನಾನು ಪ್ರೀತಿ ಕೊಡ್ತೀನಿ. ಯಾರು ನನ್ನನ್ನು ಕೇರ್ ಮಾಡಲ್ಲ ನಾನು ಅವ್ರ ಕಡೆ ತಿರುಗೋ ನೋಡಲ್ಲ. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾತಾಡಿ ಇದ್ಬಿಡ್ತೀನಿ ಸುಮ್ಮನೆ ಅಷ್ಟೇ. ಆ ಥರ ನನ್ನ ಸ್ವಭಾವ ಅಂತ ನಾನು ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ. ಹಾಗೆ ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಹುಡುಗರನ್ನೆಲ್ಲ ಮಾವನ ಮನೆಗೆ ಬಿಂದು ಮನೆ ಬಿಡೋಕ್ಕೆ ಹೋಗ್ತಾ ಇದ್ದೀನಿ. ಅವರೂ ರೆಡಿಯಾಗಿರಿ ನಾನು ಬರೋ ಅಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಅವ್ರು 3 ಸೀಟ್ಗೂ ವಾಕಬಲ್ಲೇ ಚಿಕ್ಕಮ್ಮನ ಮನೆ ಮಾವನ ಮನೆ ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು. ಹುಡುಗರು ಕರ್ಕೊಂಡು ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಜೊತೆಲಿ ವಿಹಾನ್ ಪುಟ್ಟಣ್ಣಿನೂ ಕರ್ಕೊಂಡು ಹೋದೆ. ಇವಾಗ ಮನೆಗೆ ಬಂದು ಅವ್ರನ್ನ ಬಿಟ್ಬಿಟ್ಟು ಬಿಂದು ನೋಡ್ಕಪ್ಪ ಅಂತ ಹೇಳ್ಬಿಟ್ಟು, ಯಾಕಂದರೆ ನಾವು ಆ ಶಾಪಿಂಗ್ ಹೋಗದೇ ಇರಲಿ ಮನೇಲಿದ್ರೂ ಇಲ್ಲಿಗೆ ಬರೋಕ್ಕೆ ಇಷ್ಟಪಡ್ತಾರೆ ಹುಡುಗರು ಬಿಂದು ಜೊತೆಲಿ ಆಟ ಆಡೋದಕ್ಕೆ. ಅಕ್ಕನೂ ತಿಂಡಿ ಮಾಡ್ತಿದ್ರು. ಯಾರೂ ಬರಲ್ಲ ಜಯನಗರಕ್ಕೆ ಅಂತ ಹೇಳಿದ್ರು. ಅದರಿಂದ ನಾವು 4 ಸೀಟೇ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಹುಡುಗರಿಗೆ ಅಕ್ಕನಿಗೆಲ್ಲರಿಗೂ ಬಾಯ್ ಮಾಡಿಬಿಟ್ಟು ಬಂದೆ ಚಿಕ್ಕಮ್ಮನ ಮನೆಗೆ. ಅವರೂ ರೆಡಿಯಾಗಿದ್ದರು. ಕ್ಯಾಬ್ ಬುಕ್ ಮಾಡಿಕೊಂಡು ಜಯನಗರ ಕಾಂಪ್ಲೆಕ್ಸ್ಗೆ ಶಾಪಿಂಗ್ಗೆ ಹೊರಟ್ವಿ. ಇಬ್ಬರು ತಮ್ಮ ಹೆಂಡ್ತಿರನ್ನು ಕರ್ಕೊಂಡು ನಾನು ಗೀತಾ ಹೋದ್ವಿ. ನಮ್ಮ ಕಡೆ ನಾನು ಬೆಳೆದ ವಾತಾವರಣ ಏನೋ ಗಂಡಸ್ರ ಜೊತೆಲೇ ಹೋಗಬೇಕು ಶಾಪಿಂಗ್ಗೆ, ಮತ್ತು ಅವ್ರ ಜೊತೆಲೇ ತಿರುಗಾಡಬೇಕು, ಈ ಥರ ವಾತಾವರಣದಲ್ಲಿ ನಾನು ಬೆಳೆದಿದ್ದು. ಬಟ್ ನನಗೆ ಮದುವೆ ಅನ್ನೋದು ನನ್ನನ್ನು ಈ ಥರ ಒಂದು ಸ್ಟ್ರಾಂಗಾಗಿ ಚೇಂಜಸ್ ಮಾಡಿರೋದು. ನನ್ನನ್ನು ಹೇಳ್ಬೇಕಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಆರಾಮಾಗಿ ನಾವೇ ಕ್ಯಾಬ್ ಬುಕ್ ಮಾಡ್ಕೋತೀವಿ, ನಾವೇ ಹೆಣ್ಮಕ್ಳು ಆರಾಮಾಗಿ ಶಾಪಿಂಗ್ ಮಾಡಿಕೊಂಡು ಹೋಗ್ತೀವಿ. ನಾನು ಮೈಸೂರಲ್ಲೂ ಅಷ್ಟೇ ನಾನು ಒಬ್ಬಳೇ ಹೋಗಿ ಶಾಪಿಂಗ್ ಮಾಡ್ತೀನಿ. ಇವಾಗ ನಾನು ಅಷ್ಟು ಧೈರ್ಯ ಬಂದಿದೆ ಇವಾಗ. ಮದುವೆಗೆ ಮೊದಲೆಲ್ಲ ಈ ಥರ ಇರಲಿಲ್ಲ. ನನಗೆ ಹೇಳಿದ್ನಲ್ಲ, ಮದುವೆ ಅನ್ನೋದು ನನ್ನ ಲೈಫಲ್ಲಿ ತುಂಬ ಚೇಂಜಸ್ ನನ್ನನ್ನು ಮಾಡಿದೆ. ಅದನ್ನೆಲ್ಲ ನನ್ನ ಅನುಭವದ ಮಾತನ್ನು ಮುಂದೆ ನಾನು ವಿಡಿಯೋಗಳಲ್ಲಿ ಒಂದೊಂದು ಶೇರ್ ಮಾಡ್ತೀನಿ. ಸ್ಟಾರ್ಟಿಂಗ್ ಬರ್ತಿದ್ದಾಗಲೇ ಕಾಂಪ್ಲೆಕ್ಸ್ಲೆ ಹತ್ರನೇ ಅಲ್ಲೇ ಒಂದಷ್ಟು ಶಾಪಿಂಗ್ ಮಾಡಿದ್ರು. ಮತ್ತು ಒಂದು ವ್ಯಾನಿಟಿ ಬ್ಯಾಗ್ ತುಂಬ ಇಷ್ಟಪಟ್ಟಳು ನನ್ನ ತಮ್ಮ ಹೆಂಡ್ತಿ ಯಶು, ತಗೊಂಡ್ಳು. ಇವಾಗ ಅನಿಸುತ್ತೆ ನಾನು ತಗೋಬೇಕಾಗಿತ್ತು ಅಂತ. ಆರಾಮಾಗಿ ಒಂದು 4 ಜೊತೆ ಬಟ್ಟೆ ತೊಗೊಂಡು ಹೋಗ್ಬೋದು. 1 ದಿನ 2 ದಿನ ಆಲ್ಟ್ಗೆ ಹೋಗ್ತೀವಿ ಅಂತಂದರೆ ಚೆನ್ನಾಗೈತೆ. ಅದನ್ನು ತಗೊಂಡು ಮತ್ತು ಹಾಗೆ ಕಾಂಪ್ಲೆಕ್ಸ್ ಒಳಗಡೆ ಹೋದ್ವಿ. ಪ್ರತಿ ಒಂದೊಂದು ಅಂಗಡಿಗಳನ್ನು ನೋಡಿದ್ರು, ಎಲ್ಲಿ ಚೆನ್ನಾಗೈತೆ ಅಲ್ಲಿ ಒಂದಷ್ಟು ಶಾಪಿಂಗ್ ಮಾಡಿದ್ರು. ನಾನು ಒಂದಷ್ಟು ನೋಡಿದೆ, ಮತ್ತು ನಾನು ಒಂದಷ್ಟು ಶಾಪಿಂಗ್ ಮಾಡಿದೆ. ಎಲ್ಲರೂ ಒಂದಷ್ಟು ಶಾಪಿಂಗ್ಗಳು ಮಾಡಿದ್ವಿ. ನಾನು ಈ ವರ್ಷ ಬಟ್ಟೆ ಬೆಂಗಳೂರಲ್ಲಿ ತಗೊಳ್ಳಿಲ್ಲ. ಅದು ಸೀರೆನೂ ಅನ್ಎಕ್ಸ್ಪೆಕ್ಟೆಡಾಗಿ ಸೀರೆ ತಗೊಂಡಿದ್ದು. ಬಟ್ಟೆ ಎಲ್ಲ ನಾನು ಮೈಸೂರಲ್ಲೇ ಶಾಪಿಂಗ್ ಮಾಡಿರೋದ್ರಿಂದ ಬಟ್ಟೆಗೆಲ್ಲ ತಗೊಳ್ಳಿಲ್ಲ. ಮನೆಗೆ ಒಂದಷ್ಟು ಐಟಮ್ಸ್ಗಳು ನನಗೆ ಬೇಕಾಗಿತ್ತು, ಅದನ್ನು ಒಂದಷ್ಟು ಇಷ್ಟ ಆಗಿದ್ದನ್ನು ತಗೊಂಡೆ. ಹಾಗೆ ತಮ್ಮ ಹೆಂಡ್ತಿನೂ ತಗೊಂಡ್ಲು, ನೋಡಿದ್ಲು. ಜಯನಗರ ಕಾಂಪ್ಲೆಕ್ಸ್ ಖುಷಿನೂ ಪಟ್ಲು ಅವಳು. ಮತ್ತು ಮಲ್ಲೇಶ್ವರಂಗೂ ಹೋಗಿದ್ವಿ. ಮತ್ತು ನೆಕ್ಸ್ಟು ಬಸವನಗುಡಿ ಅಲ್ಲೂ ನೋಡಿದ್ವಿ. ಎಲ್ಲ ಕಡೆನೂ ಒಂದಷ್ಟು ಶಾಪಿಂಗ್ ಅನ್ನೋಂತ ಮಾಡಿದ್ದೀವಿ. ಆದರೆ
ಎಲ್ಲಿ ನಮಗೆ ವರ್ತ್ ಅನ್ನಿಸ್ತು ಮತ್ತು ಎಲ್ಲಿ ಚೆನ್ನಾಗಿದೆ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇವಾಗ ಶಾಪಿಂಗ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಹೊರಟ್ವಿ, ಚಿಕ್ಕಮ್ಮನ ಮನೆಗೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದಿದ್ದರು ನಂಜನಗೂಡಿಂದ. ಯಜಮಾನ್ರು ಬಂದು ಮಾವನ ಮನೇಲಿದ್ದರು. ಅಲ್ಲಿಗೆ ನಾನು ಮನೆಗೆ ಹೋದ ತಕ್ಷಣ ಮಾವನ ಮನೆಗೆ ಹೋದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಅಂತ ಹೇಳ್ತಾ, ನಿಮ್ಗೇನಾದ್ರು ಇಷ್ಟ ಆದರೆ ಸಪೋರ್ಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲಿಗೆ ಹೋಗಿದ್ದೀನಿ ಅಂತ. ಎಲ್ಲರಿಗೂ ನಮಸ್ಕಾರ.